ನನ್ನ ಜ್ಯೂಸರ್ ಮಿಷಿನ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ಆನ್ ಮಾಡಿ, ಬೇರೆ ಮಿಕ್ಸಿ ಆಗಿದ್ರೆ ಪಕ್ಕದ ಮನೆವರೆಗೂ ಸೌಂಡ್ ಬರ್ತಾ ಇತ್ತು. ಆದರೆ ನಮ್ಮ ಹ್ಯಾಮಿಲ್ಟನ್ ಕೋಲ್ಡ್ ಪ್ರೆಸ್ ಸ್ಲೋ ಜ್ಯೂಸರು ಸೌಂಡೇ ಇಲ್ಲ. ಸೊ ಫ್ರೆಶ್ ಜ್ಯೂಸ್ ರೆಡಿಯಾಗಿದೆ. ಮನೆಯಲ್ಲೇ ಏನು ಪ್ರಿಸರ್ವೇಟಿವ್ಸ್ ಇಲ್ಲದೆ ಐಸ್ ಕ್ರೀಮ್ ಮಾಡ್ಕೋಬೇಕು ಅಂತಂದರೆ ನೀವು ಈ ಥರ ಮಾಡ್ಕೋಬಹುದು. ಏನು ಸಾರ್ಬೆಟ್ ಸೇಮ್ ಈ ನ್ಯಾಚುರಲ್ ಐಸ್ ಕ್ರೀಮ್ ಇರುತ್ತೆ ಗೊತ್ತಾ, ಸೇಮ್ ಹಂಗೆ ಇದೆ. ಸಾರ್ಬೆಟ್ ರೆಡಿ ಆಗಿದೆ. ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಯಾಕಪ್ಪ ಅಂತಂದರೆ ನನ್ನ ಕಿಚನಲ್ಲಿ ಹೊಸದಾಗಿ ಒಂದು ಪ್ರಾಡಕ್ಟ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಇತ್ತೀಚೆಗಂತೂ ನಾನು ನಿರಂಜನು ಬೆಳಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕ್ ಅಂತೆ, ಫ್ರೆಶ್ ಜ್ಯೂಸ್ ಅಂತೆ, ಈ ಥರದ್ದೆಲ್ಲ ತುಂಬ ಜ್ಯೂಸಸ್ನ ಕುಡಿತಾ ಇದ್ದೀವಿ. ಸೊ ಹಾಗಾಗಿ ನನ್ನ ಜ್ಯೂಸರು, ನನ್ನ ಮಿಕ್ಸರ್ ಗ್ರೈಂಡರು ಹಾಳಾಗೋಗಿದೆ. ಸೊ ಹಾಗಾಗಿ ನಾನು ಹೊಸದಾಗಿ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಅದೇ ಹ್ಯಾಮಿಲ್ಟನ್ ಬೀಚ್ ಪ್ರೊಫೆಷ್ನಲ್ ಬಿಗ್ ಮೌತ್ ಸ್ಲೋ ಜ್ಯೂಸನ್ನು ಪರ್ಚೇಸ್ ಮಾಡಿದ್ದೀನಿ. ಇದನ್ನು ಈಗ ನಾನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದ್ರೊಳಗೆ ಏನೇನೆಲ್ಲ ಇರುತ್ತೆ, ಈ ಜ್ಯೂಸರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನೋಡಬಹುದು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಜ್ಯೂಸರು ಅಮೇರಿಕಾಲಿ ನಂಬರ್ 1 ಬ್ರ್ಯಾಂಡ್ ಆಗಿರುತ್ತೆ. ಇದನ್ನು ಓಪನ್ ಮಾಡಿ ನಾನು ಫ್ರೆಶ್ ಜ್ಯೂಸು, ಡಿಟಾಕ್ಸ್ ಡ್ರಿಂಕು ಹಾಗೆ ಸಾರ್ಬೆಟ್ನ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಓಪನ್ ಇಟ್. ಫಸ್ಟು ನಮಸ್ಕಾರ ಮಾಡಿಕೊಂಡು ನನ್ನ ಜ್ಯೂಸರ್ ಮಿಷಿನ್ ಓಪನ್ ಮಾಡ್ತಾ ಇದ್ದೀನಿ. ಈ ಮನೆಗೆ ಹೊಸದಾಗಿ ಏನಾದರೂ ಬಂದರೆ ತುಂಬಾ ಖುಷಿಯಾಗುತ್ತೆ. ನನಗಂತೂ ಬಟ್ಟೆಗಳು ಎಷ್ಟಿಷ್ಟನೋ ಈ ಥರ ಪಾತ್ರೆಗಳು, ಹೊಸ ಗ್ಯಾಡ್ಜೆಟ್ಸು, ಹೊಸ ಹೋಮ್ ಅಪ್ಲಯನ್ಸಸ್ಸು, ಕಿಚನ್ ಅಪ್ಲಯನ್ಸಸ್ ಎಲ್ಲ ತೊಗೊಳಕ್ಕೆ ತುಂಬಾ ಇಷ್ಟ. ಸೊ ಇದು ಹೊಸದಾಗಿ ಬಂದಿದೆ. ಈಗ ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಸೊ ಈಸಿಯಾಗಿ ನೀವು ಇದನ್ನು ಹೇಗೆಲ್ಲ ಅಸೆಂಬಲ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಜ್ಯೂಸರ್ ಮಿಷಿನ್ ಇದೆ, ಹಾಗೆ ಜ್ಯೂಸರ್ ಬೌಲ್ ಇದೆ, ಇಲ್ಲಿ ಸಿಲಿಕಾನ್ ಪ್ಲಗ್ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಜ್ಯೂಸ್ ಬರುತ್ತೆ, ಹಾಗೆ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಪಲ್ಪು ಈ ಔಟ್ಲೆಟಿಂದ ಬರುತ್ತೆ. ಹಾಗೆ ಇದು ಪಲ್ಪ್ ಕಲೆಕ್ಟ್ ಮಾಡುವಂಥ ಕಂಟೈನರ್ ಆ್ಯಂಡ್ ಇದು ಜ್ಯೂಸ್ ಕಲೆಕ್ಟ್ ಮಾಡುವಂಥ ಕಂಟೈನರ್. ಇಲ್ಲಿ ಮೆಷರ್ಮೆಂಟ್ಸು ಸಹ ನೀವು ನೋಡಬಹುದು. ಸೊ ಜ್ಯೂಸು ಎಷ್ಟು ಬಂದಿದೆ ಅಂತ ಈ ಮೆಷರ್ಮೆಂಟ್ಸ್ ನೋಡಿ ನೀವು ತಿಳ್ಕೊಬಹುದು. ಇದು ಆಗರ್ ಆ್ಯಂಡ್ ಇದು ಪುಷ್ ಮಾಡುವಂಥದ್ದು. ನಾವು ವೆಜಿಟೇಬಲ್ಸು, ಫ್ರೂಟ್ಸು ಏನು ಹಾಕ್ತೀವಲ್ವ, ಇಫ್ ಇನ್ ಕೇಸ್ ಏನಾದರೂ ಅದು ಒಳಗೆ ಹೋಗಿಲ್ಲ ಅಂತಂದರೆ ಇದನ್ನು ಹಾಕಿ ಕ್ಲೋಸ್ ಮಾಡಿದ್ರೆ, ಪುಷ್ ಮಾಡಿದ್ರೆ ಎಲ್ಲ ತರಕಾರಿಗಳು ಎಲ್ಲ ಕ್ಲೀನಾಗಿ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಹಾಗೆ 2 ಸ್ಟ್ರೈನರ್ಸ್ನ ಕೊಟ್ಟಿದ್ದಾರೆ. ಒಂದು ಜ್ಯೂಸ್ ಮಾಡುವಂಥ ಸ್ಟ್ರೈನರು, ಹಾಗೆ ಇನ್ನೊಂದು ಸಾರ್ಬೆಟ್ ಮಾಡುವಂಥ ಸ್ಟ್ರೈನರು. ಹಾಗೆ ಇದನ್ನು ಈ ಲಿಡ್ಡೊಳಗೆ ಹೀಗೆ ಇಟ್ಟು ಈ ಜ್ಯೂಸರ್ ಬೌಲ್ ಇದೆಯಲ್ವಾ ಅದರೊಳಗೆ ಹೀಗೆ ಫಿಕ್ಸ್ ಮಾಡಿ ಇಲ್ಲಿ ಇಟ್ಟು, ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಲಾಕ್ ಮಾಡಿದ್ರೆ ಮಾತ್ರ ಈ ಮಿಷಿನ್ ಆನ್ ಆಗುತ್ತೆ, ಇಲ್ಲ ಅಂತಂದರೆ ಆನ್ ಆಗೋದಿಲ್ಲ. ಸೊ ಹಾಗಾಗಿ ಚಿಕ್ಕ ಮಕ್ಕಳಾಗಿ ದೊಡ್ಡವರಾಗಲಿ ಯಾರಾದರೂ ಸರಿ ಈ ಜ್ಯೂಸನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇದ್ರ ಮೇಲೆ ಈ ಥರ ಲಿಡ್ನ ಮುಚ್ಚಿಟ್ಟು, ಇದ್ರ ಮೇಲೆ ಈ ಆಗರ್ನ ಇಟ್ಟು ಈ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ತರಕಾರಿಗಳು ಅಥವಾ ಫ್ರೆಶ್ ಫ್ರೂಟ್ಸ್ನ ಹಾಕಿ ನೀವು ಜ್ಯೂಸ್ನ ರೆಡಿ ಮಾಡ್ಕೋಬಹುದು. ಇದು ತುಂಬನೇ
ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಕ್ಲೀನಾಗಿ ತೊಳಿಬೇಕು ಅಂತಂದರೆ ಒಂದು ಬ್ರಷ್ ಬೇಕು, ಬ್ರಷು ಸಹ ಅವ್ರು ಕೊಟ್ಟಿದ್ದಾರೆ. ಸೊ ಈಗ ಕ್ವಿಕ್ಕಾಗಿ ನಾನು ಇದನ್ನು ಕ್ಲೀನಾಗಿ ಅಸೆಂಬಲ್ ಮಾಡಿ ಒಂದು ಸೂಪರ್ ಆಗಿರುವಂಥ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ತೀನಿ. ಬನ್ನಿ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಡಿಜಿಟಲ್ ಬಟನ್ಸ್ ಇರುತ್ತೆ, ಆನ್ ಆಫ್ ಹಾಗೆ ರಿವರ್ಸ್ ಅಂತ. ಸೊ ಈ ರಿವರ್ಸ್ ಏನಪ್ಪ ಅಂತಂದರೆ, ಇಫ್ ಇನ್ ಕೇಸ್ ಏನಾದರೂ ಜ್ಯೂಸು ಕರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಆಗಿಲ್ಲ ಅಂತಂದರೆ ಈ ರಿವರ್ಸ್ ಬಟನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಅದು ಕರೆಕ್ಟಾಗಿ ಗ್ರೈಂಡ್ ಆಗಿ ನಿಮಗೆ ಜ್ಯೂಸ್ ಬರುತ್ತೆ. ಸೊ ಈಗ ನಾನು ಡಿಟಾಕ್ಸ್ ಡ್ರಿಂಕ್ಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಮಗೆ ಗೊತ್ತಿಲ್ಲದ್ರೆ ಏನೋ ತುಂಬಾ ಹೊರಗಡೆ ಹೋಗಿ ಜಂಕ್ ಫುಡ್ ಆಗಲಿ ಅಥವಾ ಕೆಟ್ಟ ಗಾಳಿನ ನಾವು ತಗೋತೀವಿ. ಸೊ ಹಾಗಾಗಿ ನಮ್ಮ ಬಾಡಿಗೆ ತುಂಬಾ ಅಫೆಕ್ಟ್ ಆಗುತ್ತೆ. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಕೆಲವ್ರಿಗೆ ಬ್ಲೋಟಿಂಗ್ ಸಮಸ್ಯೆ ಇರುತ್ತೆ, ಅಥವಾ ಸ್ಕಿನ್ ರಿಲೇಟೆಡು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಅಥವಾ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೂ ಸಹ ಈ ಡಿಟಾಕ್ಸ್ ಡ್ರಿಂಕು ತುಂಬಾ ಹೆಲ್ದಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನಿರಂಜನ್, ನಾನು ಮುಂಚೆನೇ ಹೇಳ್ದಂಗೆ ಇತ್ತೀಚೆಗಂತೂ ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ABC ಜ್ಯೂಸ್ ಅಂತ ಅಥವಾ ಮೊರಿಂಗಾ ಜ್ಯೂಸ್ ಅಂತೆ ಅಥವಾ ಬೇರೆ ವೆಜಿಟೇಬಲ್ಸ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ನ ನಾವು ಬೆಳಗ್ಗೆ ಕುಡಿತಾ ಇದ್ದೀವಿ. ಸೊ ಈಗ ನಾನು ತಗೊಂಡಿರುವಂಥ ಹೊಸ ಹ್ಯಾಮಿಲ್ಟನ್ ಕೋಲ್ಡ್ ಪ್ರೆಸ್ ಸ್ಲೋ ಜ್ಯೂಸರಲ್ಲಿ ನಾನು ಈಗ ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾ ಇದ್ದೀನಿ. ಸೊ ಈ ಹ್ಯಾಮಿಲ್ಟನ್ ಕೋಲ್ಡ್ ಪ್ರೆಸ್ ಜ್ಯೂಸರು ಹೇಳ್ದಂಗೆ ಇಲ್ಲಿ ಬಿಗ್ ಮೌತ್ ಇದೆ. ಸೊ ನಾವು ಇಂಗ್ರೀಡಿಯೆಂಟ್ಸ್ನ ಚಿಕ್ಕದಾಗಿ ಹೆಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ, ಇವಾಗ ನಾನು ಮ್ಯಾಕ್ಸಿಮಮ್ ಒಂದೊಂದು ಸೌತೆಕಾಯಿನ ಅರ್ಧ ಹೆಚ್ಕೊಂಡು ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಕ್ಯಾರೆಟು, ಬೆಟ್ಟದ ನಲ್ಲಿಕಾಯಿ, ಹಾಗೆ ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಪುದೀನ, 2 ಬೂದ್ಗುಂಬಳಕಾಯಿ, ಇದನ್ನೆಲ್ಲ ಹಾಕಿ ಸೂಪರಾಗಿರುವಂಥ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ತೀನಿ ಈಗ. ಸೊ ಈಗ ಇದನ್ನು ಆನ್ ಮಾಡಿ, ಬೇರೆ ಮಿಕ್ಸಿ ಆಗಿದ್ರೆ ಪಕ್ಕದ ಮನೆವರೆಗೂ ಸೌಂಡ್ ಬರ್ತಾ ಇತ್ತು, ಆದರೆ ನಮ್ಮ ಹ್ಯಾಮಿಲ್ಟನ್ ಕೋಲ್ಡ್ ಪ್ರೆಸ್ ಸ್ಲೋ ಜ್ಯೂಸರು ಸೌಂಡೇ ಇಲ್ಲ. ನೋಡಿದ್ರ ಎಷ್ಟು ಫ್ರೆಶ್ ಆಗಿ ಜ್ಯೂಸ್ ಬಂತು ಅಂತ. ನಿಜವಾಗ್ಲೂ ಬೇರೆ ಜ್ಯೂಸರ್ ಆಗಿದ್ರೆ ನಾನು ಫಿಲ್ಟ್ರೆಲ್ಲ ಮಾಡಿ ಸ್ಟ್ರೈನನ್ನು ಇಟ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಸ್ಟ್ರೈನ್ ಮಾಡಿ ಜ್ಯೂಸ್ನ ಸಪ್ರೇಟಾಗಿ ತೆಗಿಬೇಕಾಗಿತ್ತು. ಬಟ್ ಇದರಲ್ಲಿ ಪಲ್ಪೆ ಒಂದು ಕಡೆ ಬರುತ್ತೆ, ಜ್ಯೂಸೇ ಒಂದು ಕಡೆ ಬರುತ್ತೆ. ಇವಾಗ ಈಸಿಯಾಗಿ ನಾನು ಇದನ್ನು ಗ್ಲಾಸ್ಗೆ ಶಿಫ್ಟ್ ಮಾಡಿಕೊಂಡು ನನ್ನ ಡಿಟಾಕ್ಸ್ ಡ್ರಿಂಕ್ನ ಕುಡಿಬಹುದು. ಇವಾಗ ನಾನು ಮಾಡ್ಕೊಂಡಿರುವಂಥ ಡಿಟಾಕ್ಸ್ ಡ್ರಿಂಕ್ನ ಕುಡಿದು ತೋರಿಸ್ತೀನಿ ರೀ. ನನ್ನ ಡ್ರಿಂಕ್ ರೆಡಿ ಆಗಿದೆ. ಇದನ್ನು ಗ್ಲಾಸ್ಗೆ ಶಿಫ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚೂರು ನಿಂಬೆಹಣ್ಣು ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಜ್ಯೂಸ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಂಥ ಫ್ರೆಶ್ ಫೀಲ್ ಇದೆ ಅಂತಂದರೆ, ಘಮ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಲ್ಲೇ ಒಂದು ಗ್ಲಾಸ್ ಪೂರ್ತಿ ನನ್ನ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ. ಈಗ ಡಿಟಾಕ್ಸ್ ಡ್ರಿಂಕ್ನ ಕುಡಿಯುವಂಥ ಸಮಯ. ಸಕ್ಕತ್ತಾಗಿದೆ, ತುಂಬ ಫ್ರೆಶ್ ಫೀಲ್ ಆಗ್ತಾ ಇದೆ. ಶುಂಠಿ, ಕ್ಯಾರೆಟು, ಆ ಕ್ಯಾರೆಟ್ ಸ್ವೀಟ್ನೆಸ್ ಎಲ್ಲ ಕೊಡ್ತಾ ಇದೆ, ತುಂಬ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ. ಸೊ ಈಗ ಫ್ರೆಶ್ ಫ್ರೂಟ್ ವಾಟರ್ಮಿಲನ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಈಗ ಆನ್ ಬಟನ್ನ ಪ್ರೆಸ್ ಮಾಡಿ ವಾಟರ್ಮಿಲನ್ನ ಹಾಕೊಂಡು ಹೋಗೋದು. ಸೊ ಫ್ರೆಶ್ ಜ್ಯೂಸ್ ರೆಡಿಯಾಗಿದೆ. ಚಿಯರ್ಸ್. ಸಕ್ಕತ್ತಾಗಿದೆ. ಸ್ವೀಟು, ಸಕ್ಕರೆ ಹಾಕಿಲ್ಲ, ಏನೂ ಹಾಕಿಲ್ಲ. ವಾಟರ್ಮಿಲನ್ ಆ ಫ್ಲೇವರ್ ಹಾಗೇ ಬರ್ತಿದೆ, ಫ್ರೆಶ್. ಸೊ ಈ ಪಲ್ಪ್ ಎಲ್ಲ ವೇಸ್ಟ್ ಆಗ್ತಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಈ ಪಲ್ಪ್ನ ನೀವು ಬೇಕಾದ್ರೆ ಫೇಸ್ಗೆ ಹಚ್ಕೋಬೋದು ಅಥವಾ ಗಿಡಕ್ಕೆ ಹಾಕ್ಬೋದು, ಡಿಕಂಪೋಸ್ ಮಾಡ್ಬೋದು. ಸೊ ಈಗ ಈ ಹ್ಯಾಮಿಲ್ಟನ್ ಕೋಲ್ಡ್ ಪ್ರೆಸ್ ಜ್ಯೂಸರಿಂದ ನಾನು ಇನ್ನೊಂದು
ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ ಈ ಇನ್ನೊಂದು ಸ್ಟ್ರೈನರ್ ಇದೆಯಲ್ವ, ಈ ಸ್ಟ್ರೈನರ್ ಬಂದು ಸಾರ್ಬೆಟ್ ಮಾಡುವಂಥ ಸ್ಟ್ರೈನರು. ಇದನ್ನು ಸೇಮ್ ಹೀಗೆ ಇದಕ್ಕೆ ಫಿಕ್ಸ್ ಮಾಡಿ ಈ ಜ್ಯೂಸರ್ ಬೌಲ್ಗೆ ಫಿಕ್ಸ್ ಮಾಡಿ, ಈ ಸಾರ್ಬೆಟ್ ಏನಪ್ಪ ಅಂತಂದರೆ ನಿಮಗೆ ಇಷ್ಟ ಬಂದಿರೋವಂಥ ಫ್ರೂಟ್ಸ್ನ ಫ್ರೀಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಐಸ್ ಕ್ರೀಮ್ ಥರ ತಿನ್ನೋದೇ ಸಾರ್ಬೆಟ್ ಅಂತ ಅರ್ಥ. ಸೊ ಈಗ ನಾನು ವಾಟರ್ಮಿಲನ್ ಹಾಗೆ ಬನಾನನ ಫ್ರೀಸ್ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನು ತೆಗೆದು ಸಾರ್ಬೆಟ್ನ ರೆಡಿ ಮಾಡ್ತೀನಿ. ಅದನ್ನು ನಮ್ಮ ಯಜಮಾನ್ರ ಕೈಲಿ ಟೇಸ್ಟ್ ಮಾಡಿಸ್ತೀನಿ. ಏನಂತೀರಾ? ಈ ಸಾರ್ಬೆಟ್ ಇನ್ನೂ ನಿಮಗೆ ಫ್ಲೇವರ್ಫುಲ್ ಆಗಿರಬೇಕು ಅಂತಂದರೆ ಇದನ್ನು ಗ್ರೈಂಡ್ ಮಾಡಿ ಕ್ಲೀನಾಗಿ ಒಂದು ಕಂಟೈನರಲ್ಲಿ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಟು ನೀವು ಮತ್ತೆ ತಿಂದರೆ ಸಖತ್ತಾಗಿರುತ್ತೆ. ಈಗ ಅರ್ಜೆಂಟಾಗಿ ನಮ್ಮ ಯಜಮಾನ್ರಿಗೆ ಕೊಡಬೇಕು. ನಾನು ಆಲ್ರೆಡಿ ಫ್ರೀಸ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಪಲ್ಪ್ ಮಾಡಿ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಸೊ ಈಗ ಯಥಾ ಪ್ರಕಾರ ಇನ್ನೊಂದು ಸ್ಟ್ರೈನರ್ ಕೊಟ್ಟಿದ್ದಾರಲ್ವ, ಸಾರ್ಬೆಟ್ ಮಾಡುವಂಥ ಸ್ಟ್ರೈನರು, ಅದನ್ನು ಇದಕ್ಕೆ ಫಿಕ್ಸ್ ಮಾಡಿ ಮತ್ತು ಈ ಜ್ಯೂಸರ್ ಬೌಲಿಗೆ ಫಿಕ್ಸ್ ಮಾಡಿ ಇದನ್ನು ಹಾಕಿ ಲಿಡ್ಡನ್ನ ಮುಚ್ಚಿ, ಸೊ ಈ ಲಿಡ್ನ ಮುಚ್ಚಿದ್ದೀನಿ. ಈಗ ಮತ್ತೆ ಇದನ್ನು ಆನ್ ಮಾಡಿ ಬನಾನ ಒಳಗೆ ಹಾಕ್ತಾ ಇದ್ದೀನಿ. ಚೂರು ಲೆಮನ್ನ ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಬರೋದಕ್ಕೆ. ಸಾರ್ಬೆಟ್ ರೆಡಿ ಆಗಿದೆ. ಈಗ ಬೌಲಿಗೆ ತೆಗಿತಾ ಇದ್ದೀನಿ. ಈಗ ವಾಟರ್ಮಿಲನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಲ್ಲ ಫುಲ್ಲು ಐಸ್ ಕ್ರೀಮ್ ಆಗಿ ಹೊರಗಡೆ ಬರ್ತಾ ಇದೆ. ಮನೆಯಲ್ಲೇ ಏನು ಪ್ರಿಸರ್ವೇಟಿವ್ಸ್ ಇಲ್ಲದೆ ಐಸ್ ಕ್ರೀಮ್ ಮಾಡ್ಕೋಬೇಕು ಅಂತಂದರೆ ನೀವು ಈ ಥರ ಮಾಡ್ಕೋಬಹುದು. ಸೊ ಹೊರಗಡೆ ಹೋಗಿ ನಾವು ಇದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಎಲ್ಲ ನಾವು ಐಸ್ ಕ್ರೀಮ್ ತೊಗೊಂಡು ತಿಂತೀವಿ. ಮನೆಯಲ್ಲೇ ನಿಮಗೆ ಇಷ್ಟ ಬಂದಿರೋವಂಥ ಫ್ರೂಟ್ಸ್ನ ಫ್ರೀಸ್ ಮಾಡಿ ನೀವು ಈ ಥರ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬಹುದು. ಈಗ ವಾಟರ್ಮಿಲನ್ ಹಾಗೆ ಬನಾನಾ ಸಾರ್ಬೆಟ್ ರೆಡಿಯಾಗಿದೆ. ಇದನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿ ಅದರ ಮೇಲೆ ಒಂಚೂರು ನಟ್ಸು ಹನಿನ ಹಾಕಿ ನನ್ನ ಗಂಡನಿಗೆ ಸರ್ವ್ ಮಾಡ್ತೀನಿ. ಸಾರ್ಬೆಟ್ ರೆಡಿ ಆಗಿದೆ. ಈ ಪ್ರಾಡಕ್ಟ್ ಮೇಲೆ 1 year ವ್ಯಾರಂಟಿ ಇರುತ್ತೆ. ಹಾಗೆ ಇವರ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಆದರೆ ಅಡಿಷ್ನಲ್ 1 year ವ್ಯಾರಂಟಿ ಸಹ ಸಿಗುತ್ತೆ. ಹಾಗೆ ಮೋಟರ್ ಮೇಲೆ 10 ವರ್ಷ ವ್ಯಾರಂಟಿ ಸಹ ಸಿಗುತ್ತೆ. ಸೊ ನಾನು ಈ ಪ್ರಾಡಕ್ಟ್ಸ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನೀವು ಸಹ ತಗೊಳ್ಳೋದನ್ನು ಮರಿಬೇಡಿ. ಸೊ ಈಗ ನನ್ನ ಗಂಡನ್ನ ಕರೆದು ಸಾರ್ಬೆಟ್ ತಿನ್ನಿಸುವಂಥ ಸಮಯ. ಯಜಮಾನ್ರೇ ಬನ್ನಿ. ಸಾರ್ಬೆಟ್ ಅಲ್ಲ, ಅದೇ ಏನು ಹಿಂಗಿದೆ ಇದು? ಏನಪ್ಪಾ ಅಂತಂದ್ರೆ ಫ್ರೆಶ್ ಫ್ರೂಟ್ನ ಫ್ರೀಸ್ ಮಾಡಿ ಆ ಪಲ್ಪ್ನ ತೆಗೆದು ಮಾಡಿರುವಂತ ಐಸ್ ಕ್ರೀಮ್ ಇದು. ಜಕ್ಕಮ್ಮ ಹೆಂಗಿದೆ ಗೊತ್ತಾ ಇದು? ಹೆಂಗಿದೆ? ಸೇಮ್ ಈ ನ್ಯಾಚುರಲ್ ಐಸ್ ಕ್ರೀಮ್ ಇರುತ್ತೆ ಗೊತ್ತಾ? ಸೇಮ್ ಹಂಗೆ ಇದೆ. ಇದು ಫುಲ್ ನ್ಯಾಚುರಲ್, ನೋ ಪ್ರಿಸರ್ವೇಟಿವ್ಸ್, ನಥಿಂಗ್. ಒಂದು ಕೆಲಸ, ನಿಂಗೊಂದು ಅಂಗಡಿ ಕೊಟ್ಬಿಡ್ತೀನಿ. ದಿನಾ ಬೆಳಗ್ಗೆ ಐಸ್ ಕ್ರೀಮ್ ಮಾಡಿ ಇಟ್ಟಿರು, ಹೋಮ್ ಡೆಲಿವರಿ ಕೊಡು, ಕ್ಲೌಡ್ ಕಿಚನ್ ಅಂತ ಮಾಡ್ಕೊಟ್ಬಿಡ್ತೀನಿ. ನೋಡಿ, ಯಶಸ್ವಿನಿ ದೇಶಪಾಂಡೆ ಚಾನಲಲ್ಲಿರುವಂಥ ಎಲ್ಲ ವೀಕ್ಷಕರೇ, ನಿಮಗೂ ಐಸ್ ಕ್ರೀಮ್ ಬೇಕಾದ್ರೆ ಬೆಂಗಳೂರಿನ ಹತ್ತಿರದಲ್ಲೇ ಇದ್ರೆ, ನೀವು ಅಂದರೆ ನಮ್ಮನೆ ಸುತ್ತಮುತ್ತ ಇದ್ದರೆ, ನಿಮ್ಮ ಮನೆಗೆ ಇನ್ಮೇಲೆ ಐಸ್ ಕ್ರೀಮ್ ಪಾರ್ಸಲ್ ಬೇಕು ಅಂತೆಲ್ಲ ಅಂದರೆ ಪ್ಲೀಸ್ ಆರ್ಡರ್ ಕೊಡಿ. ಸ್ಕ್ಯಾನ್ ಕೋಡನ್ನು ಆಮೇಲೆ ಕಳಿಸ್ಕೊಡ್ತೀವಿ. ನಮ್ಮ ಮನೇಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಯಶೂಸ್ ಐಸ್ ಕ್ರೀಮ್. ಆಯ್ತು, ಯಾಕಂದರೆ ಹೊಸ ಪ್ರಾಡಕ್ಟ್ ಬಂದಿಲ್ವಪ್ಪ ನಮ್ಮ ಮನೆಗೆ. ಹ್ಯಾಮಿಲ್ಟನ್ ಬೀಚ್ ಬನಾನಾ ಸಕ್ಕತ್ತಾಗಿದೆ. ಚೆನ್ನಾಗಿದ್ಯಾ? ನಿನಗಿಷ್ಟ ಅಂತ ಬಿಟ್ಟು ನಟ್ಸ್ ಎಲ್ಲ ಹಾಕಿದ್ದೀನಿ. ನಾ ಹೇಳ್ತಾ ಇದ್ದೀನಲ್ಲ ಯಶು, ಸೇಮ್ ನೀನು ಆಚೆ ಹೋಗೋದು ಬೇಡ ಬೇಡ, ಮನೇಲೆ ಇತ್ತು ತಿನ್ಬೋದು. ಎಸ್, ಹೌದು. ಚೆನ್ನಾಗಿದೆಯಾ? ಆಲ್ ಕ್ರೆಡಿಟ್ಸ್ ಇದಕ್ಕೆ. ಅದೇ ಇನ್ನು ಮಾರ್ಕ್ಸ್ ಕೊಡ್ತಾ ಇದ್ದೆ ಪ್ರತಿ ಎಪಿಸೋಡಲ್ಲಿ. ಇದ್ರಲ್ಲಿ ಮಾರ್ಕ್ಸ್ 10 ಬಟ್ ನಿನಗೆ ಕೊಡಂಗಿಲ್ಲ, ಎಲ್ಲ ಮಿಷನ್ಗೆ ಕೊಡಬೇಕು. ಹೌದು. ಇದು ಮಿಕ್ಸಿನ ಜ್ಯೂಸರ ಏನಿದು? ಇದು ಜ್ಯೂಸರ್.
ಹ್ಯಾಮಿಲ್ಟನ್. ಎಸ್, ಹ್ಯಾಮಿಲ್ಟನ್. ಎಲ್ಲ ಹ್ಯಾಮಿಲ್ಟನ್ ಜ್ಯೂಸರ್ಗೆ ಪಾಯಿಂಟ್ಸು 10ಕ್ಕೆ 10. ಟೈಮ್ ಫಾರ್ ಮೀ ಟು ಎಂಜಾಯ್ ದಿಸ್. ಬಾಯ್. ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್, ಲವ್ ಯು ಆಲ್.